ದೆಹಲಿಯಲ್ಲಿ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟದ ಸಭೆ ನಡೆದಿದೆ. ಇಲ್ಲಿ ಹಲವು ನಿರ್ಣಯಗಳನ್ನು ತೆಗೆದುಕೊಳ್ಳಲಾಗಿದೆ. ಬಹಳ ಮುಖ್ಯವಾಗಿ ಈ ಬಾರಿ ಬಿಜೆಪಿ ಅಧಿಕಾರವನ್ನ ಏರಿದೆ ಅಂತ ಹೇಳಿದ್ರೆ ಮಿತ್ರ ಪಕ್ಷಗಳ ಮಿತ್ರತ್ವದ ಮೂಲಕ. ಈ ಸಭೆಯಲ್ಲಿ ನಾಯಕರಾಗಿ ನರೇಂದ್ರ ಮೋದಿ ಅವರನ್ನು ಆಯ್ಕೆ ಮಾಡಲಾಗಿದೆ. ಅಸಲಿಗೆ ಈ ಮಹತ್ವದ ಸಭೆಗೂ ಮುನ್ನ ಡೆಲ್ಲಿಯಲ್ಲಿ ಕಳೆದೆರಡು ದಿನದಿಂದ ಮಾರಥಾನ್ ಸಭೆಗಳು ಕೂಡ ನಡೆದಿದ್ದಾವೆ. ಆ ಸಭೆಯಲ್ಲಿ ಯಾವ ಪಕ್ಷಗಳಿಗೆ ಯಾವ ಖಾತೆ, ಯಾರಿಗೆ ಮಂತ್ರಿಗಿರಿ ಅನ್ನೋದೆಲ್ಲ ಕೂಡ ಅಂತಿಮಗೊಂಡಿದೆ. ಆಗಲೇ ಹೇಳಿದಾಗೆ ಈ ಬಾರಿ ಬಿಜೆಪಿ ಮೂರನೇ ಬಾರಿಗೆ ಅಧಿಕಾರವನ್ನು ಹಿಡಿತಿರೋದು ಮಿತ್ರ ಪಕ್ಷಗಳ ಸಹಕಾರದಿಂದ. ಹಾಗಾಗಿ ಪೂರ್ವ ಸಭೆಗಳಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ನಡೆದಿದ್ದಾವೆ. ಹಾಗಾದರೆ ಯಾರಿಗೆಷ್ಟು ಮಂತ್ರಿ ಸ್ಥಾನ, ಈ ಬಗ್ಗೆ ಒಂದಷ್ಟು ಮಾಹಿತಿ ಇದೆ. ಯಾವ ಸೂತ್ರವನ್ನು ಹಾಗಾದರೆ NDA ಅಳವಡಿಸಿಕೊಂಡಿದೆ ನೋಡ್ತಾ ಹೋಗೋಣ. 5 ಸಂಸದರಿಗೆ ಒಂದರಂತೆ ಮಂತ್ರಿಗಿರಿಯ ಸೂತ್ರವನ್ನು ಇಲ್ಲಿ ಅಳವಡಿಸಿಕೊಳ್ಳಲಾಗಿದೆ. ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಸ್ಥಿತಿಯಲ್ಲಿ ಬಿಜೆಪಿ ಇಲ್ಲ. ಹಾಗಾಗಿ ಒಂದು ಸೂತ್ರವನ್ನು ಅಳವಡಿಸಿಕೊಳ್ಳಲೇಬೇಕು. TDPಗೆ 3 ಮಂತ್ರಿಗಿರಿ ಬಹುತೇಕ ಖಚಿತ. ಇನ್ನು ಮಿತ್ರ ಪಕ್ಷಗಳಾದಂತಹ TDP ಕಥೆಯಾಯಿತು. ಇನ್ನು JDU ಅಂತ ಸಂದರ್ಭದಲ್ಲಿ 2 ಸಚಿವ ಸ್ಥಾನದ ನಿರೀಕ್ಷೆಯನ್ನು ಇಟ್ಕೊಂಡಿದ್ದಾರೆ. ಆ ಬಗ್ಗೆ ಕೂಡ ಚರ್ಚೆಯನ್ನು ನಡೆಸಲಾಗಿದೆ. JDUಗೆ 2 ಸಚಿವ ಸ್ಥಾನದ ನಿರೀಕ್ಷೆ ಇದೆ. ಈ ಬಾರಿ ವಿಶೇಷವಾಗಿ ಬಿಜೆಪಿ ಮೂರನೇ ಬಾರಿಗೆ ಅಧಿಕಾರದ ಗದ್ದುಗೆ ಏರ್ತಾ ಇದೆ ಅಂತ ಹೇಳಿದ್ರೆ ಇದು ಏಕಪಕ್ಷೀಯ ಹೋರಾಟವೂ ಆಗಿರಲಿಲ್ಲ, ಏಕಪಕ್ಷೀಯ ಫಲಿತಾಂಶವೂ ಅಲ್ಲ. ಹಾಗಾಗಿ ಮಂತ್ರಿಗಿರಿಯ ಹಂಚಿಕೆಯ ವಿಚಾರಕ್ಕೆ ಬರೋದಾದ್ರೆ ನೋಡಿ, JDSಗೆ 1 ಸಚಿವ ಸ್ಥಾನ ಖಚಿತ. TDPಗೆ 3, JDUಗೆ 2, JDSಗೆ 1. ಇನ್ನು ಏಕನಾಥ್ ಶಿಂದೆ ಬಣಕ್ಕೆ 1 ಕ್ಯಾಬಿನೆಟ್ ಮತ್ತೊಂದು ರಾಜ್ಯ ಖಾತೆ ಅಂತ ಹೇಳಲಾಗ್ತಾ ಇದೆ. ಏಕನಾಥ್ ಶಿಂದೆ ಅಂದಾಗ ಪಾಸ್ಟ್ ರೆಕಾರ್ಡ್ಸ್ ಅಂತ ಈಗ ಮಾತಾಡೋಕ್ಕಿಂತ ಹೆಚ್ಚಾಗಿ ಆ ಬಣಕ್ಕೆ, ಅವರ ಕಾಂಟ್ರಿಬ್ಯೂಷನ್ಗೆ ಯಾವ ರೀತಿಯ ಚರ್ಚೆಗಳು ನಡೆದಿದೆ ಇದು ಬಹಳ ಮುಖ್ಯ. ಏಕನಾಥ್ ಶಿಂದೆ ಬಣಕ್ಕೆ 1 ಕ್ಯಾಬಿನೆಟ್ ಮತ್ತೊಂದು ರಾಜ್ಯ ಖಾತೆಯನ್ನು ಕೂಡ ಕೊಡುವ ಬಗ್ಗೆ ಒಂದಷ್ಟು ಚರ್ಚೆ. LJPಗೆ 1 ಕ್ಯಾಬಿನೆಟ್ ದರ್ಜೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಖಾತೆಗಳಿಗೆ ಒಂದಷ್ಟು ಬಿಗಿಪಟ್ಟು ಅನ್ನೋದು ಕೂಡ ಇರುತ್ತೆ. ಈ ಖಾತೆಯೇ ಬೇಕು, ಯಾಕಂದರೆ ಆಗಲೇ ಹೇಳಿದಾಗೆ ಬಿಜೆಪಿ ಏಕಪಕ್ಷೀಯ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ಇದು NDA ಮಿತ್ರಕೂಟದ ಆಡಳಿತ. ಹಾಗಾಗಿ ಈ ಖಾತೆಗಳಿಗೆ ಬಿಗಿಪಟ್ಟನ್ನು ಹಿಡಿಯುವಂಥ ಸಾಧ್ಯತೆ. ಗೃಹ, ಹಣಕಾಸು, IT ಖಾತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಅವಿರತ ಶ್ರಮವನ್ನು ಹಾಕ್ತಾ ಇದೆ. ದೇಶದ ಆಡಳಿತವನ್ನು ನಡೆಸೋದಕ್ಕೆ ಬೇಕಾದಂತಹ ಮ್ಯಾಂಡೇಟ್ 272, ಅದರಲ್ಲಿ 240 ಸ್ಥಾನಗಳನ್ನು ಬಿಜೆಪಿ ಪಡೆದುಕೊಳ್ಳುತ್ತೆ. ಉಳಿದದ್ದೆಲ್ಲವೂ ಮಿತ್ರಕೂಟಗಳದ್ದು. ಹಾಗಾಗಿ ಸದ್ಯ ಖಾತೆಗಳ ವಿಚಾರಕ್ಕೆ ಬರೋದಾದರೆ ಪ್ರಮುಖ ಖಾತೆಗಳನ್ನು ತನ್ನಲ್ಲಿಯೇ ಉಳಿಸಿಕೊಳ್ಳುವ ಪ್ರಯತ್ನದಲ್ಲಿ ಗೃಹ ಇರ್ಬೋದು, ಹಣಕಾಸು, IT ಖಾತೆಯನ್ನು ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನ ಬಿಜೆಪಿಯದ್ದು. ರಕ್ಷಣಾ, ವಿದೇಶಾಂಗ, ಕಾನೂನು ಖಾತೆಗಳನ್ನು ಉಳಿಸ್ಕೊಳ್ಳೋದಕ್ಕೂ ಕೂಡ ಬಿಜೆಪಿ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ತೀರ್ಮಾನವನ್ನು ಮಾಡಿಕೊಂಡಿದೆ. ಈ ನಡುವೆ JDU ಬಿಗಿಪಟ್ಟೇನು, TDPಯ ಬೇಡಿಕೆ ಏನು, TDPಯ ಡಿಮಾಂಡ್ ಏನು, ಇದು ನೋಡ್ತಾ ಹೋಗೋಣ. ಹಣಕಾಸು, ಕೃಷಿ, ರೈಲ್ವೆ ಖಾತೆಗೆ JDU ಬಿಗಿಪಟ್ಟನ್ನು ಹಿಡಿದಿದೆ. ಈ ಖಾತೆ ನಮಗೆ ಸಿಕ್ಕರೆ ಸೂಕ್ತ, ನಮ್ಮ ಕಾಂಟ್ರಿಬ್ಯೂಷನ್, ನಮ್ಮ ಸಹಕಾರದಿಂದಲೇ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದ್ರಿಂದಾಗಿ ಹಣಕಾಸು, ಕೃಷಿ, ರೈಲ್ವೆಗೆ JDU ಒಂಚೂರು ಪೊಟ್ಟು ಹಿಡಿದಂಗೆ ಕಾಣ್ತಾ ಇದೆ. ಇನ್ನು ಸ್ಪೀಕರ್, ಗ್ರಾಮೀಣಾಭಿವೃದ್ಧಿ, ವಸತಿ, ನಗರಾಭಿವೃದ್ಧಿಗೆ TDPಯ ಬೇಡಿಕೆ. ಇನ್ನು ಬಂದರು, ರಸ್ತೆ ಸಾರಿಗೆ, ಹೆದ್ದಾರಿ, ಜಲಶಕ್ತಿ ಖಾತೆಗಳಿಗೂ TDP ಬೇಡಿಕೆಯನ್ನಿಟ್ಟಿದೆ. ಹಾಗಾಗಿ ಈ ಪರಿಸ್ಥಿತಿಯನ್ನು ಬಿಜೆಪಿ ಯಾವ ರೀತಿ ಅವಲೋಕಿಸುತ್ತೆ ನೋಡಬೇಕು. ಮಹಾರಾಷ್ಟ್ರದಿಂದ ಗಡ್ಕರಿ, ಗೋಯಲ್ ಜೊತೆಗೆ ಮರಾಠ ನಾಯಕರಿಗೆ ಚಾನ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ. ನೋಡಬೇಕದು ಯಾವ ರೀತಿ ಅಂತ ಹೇಳಿ. ಇನ್ನು
ಮಂತ್ರಿಗಿರಿಯ ಕನಬರಿಕೆಯಲ್ಲಿ ಕೇರಳದ ಏಕೈಕ ಬಿಜೆಪಿ ಸಂಸದ ಸುರೇಶ್ ಗೋಪಿ ಕೂಡ ಇದ್ದಾರೆ. ನಿರೀಕ್ಷೆಗಳು, ಆಕಾಂಕ್ಷೆಗಳು ಅಪಾರ ಇದೆ. ದೇಶದ ಅಧಿಕಾರದ ಚುಕ್ಕಾಣಿ ಇದು. ಯಾರೇ ಏನಕ್ಕೆ ಬಿಗಿಪಟ್ಟು ಹಿಡಿದ್ರೂ ಕೂಡ ಇಲ್ಲಿ ದೇಶದ ಅಭಿವೃದ್ಧಿ ಮಂತ್ರವಾಗಿರಬೇಕು. ದೇಶದ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬ ಸಂಸದ, ಪ್ರತಿಯೊಂದು ಪಕ್ಷ ಇಲ್ಲಿ NDA ಮಿತ್ರಕೂಟದಲ್ಲಿ ಕೆಲಸ ಮಾಡಿದ್ರೆ ಮಾತ್ರ ದೇಶ ಸಮಗ್ರವಾಗಿ ಅಭಿವೃದ್ಧಿಯನ್ನು ಕಾಣೋದಕ್ಕೆ ಸಾಧ್ಯ. ಈ ನಡುವೆ ಕೆಲವೊಂದು ಖಾತೆಗಳಿಗೆ TDP ಹಾಗೆಯೇ JDU ಪಟ್ಟು ಹಿಡ್ಕೊಂಡಿದ್ದಾವೆ. ಪರಿಸ್ಥಿತಿಯನ್ನು ಹೇಗೆ ನಿಭಾಯಿಸ್ತಾರೆ NDA ಮಿತ್ರಕೂಟದಲ್ಲಿ ಕಾದು ನೋಡೋಣ. ದೇಶದಲ್ಲಿ NDA ಮಿತ್ರಕೂಟ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ. ಕರ್ನಾಟಕ ಅಂದ ಸಂದರ್ಭದಲ್ಲಿ ಕರ್ನಾಟಕದಲ್ಲೇ ಹಾಗಾದರೆ ಯಾರಿಗೆಲ್ಲ ಮಂತ್ರಿಗಿರಿ ಸಿಗಬಹುದು, ಕರ್ನಾಟಕದ ಬೇಡಿಕೆ ಏನು, ಇದನ್ನು ಕೂಡ ನಾವು ನೋಡ್ತಾ ಹೋಗಬೇಕಾಗತ್ತೆ. ಕರ್ನಾಟಕದಿಂದ ಸಚಿವರಿಗೆ ಹೆಚ್ಚಿನ ಬೇಡಿಕೆ ವ್ಯಕ್ತವಾಗಿದೆ. ಕಳೆದ ಬಾರಿಗಿಂತ ಕಡಿಮೆ ಸ್ಥಾನವನ್ನು BJP ಸಂಪಾದಿಸಿದೆ. ಮಂತ್ರಿಗಳ ಸ್ಥಾನವೂ ಕುಸಿಯಲಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಆಕಾಂಕ್ಷಿಗಳು ಡಜನ್ ದಾಟಿದ್ದಾರೆ. ಹಿಂದೆ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ನಿರ್ಮಲಾ ಸೀತಾರಾಮನ್ ಕೂಡ ಮೋದಿ ಕ್ಯಾಬಿನೆಟ್ನಲ್ಲಿದ್ದರು. ಈ ಬಾರಿ ಸಂಪುಟಕ್ಕೆ ಸೇರ್ಪಡೆ ಆಗಲೇಬೇಕೆಂದು ಕುಮಾರಸ್ವಾಮಿ ಕೂಡ ಹಠ ತೊಟ್ಟಿದ್ದಾರೆ. ಇವರಿಗೆ ಕೇಂದ್ರದ ಮಂತ್ರಿ ಸ್ಥಾನ ಸಿಗುತ್ತಾ ನೋಡ್ತಾ ಹೋಗೋಣ. ನೋಡಿ, ಪ್ರಹ್ಲಾದ್ ಜೋಶಿ ಧಾರವಾಡದ ಸಂಸದರು. ಬ್ರಾಹ್ಮಣ ಕೋಟಾದ ಅಡಿಯಲ್ಲಿ ತಾವು ಕೂಡ ಮಂತ್ರಿಗಿರಿಯನ್ನು ಅಲಂಕರಿಸಬಹುದು ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. ಅಂತಿಮವಾಗಿ ಆ ಸ್ಥಾನದಲ್ಲಿ ಕೂತಾಗಲೇ ನಮಗೊಂದು ಸ್ಪಷ್ಟ ಚಿತ್ರಣ ಲಭ್ಯವಾಗುತ್ತೆ. HD ಕುಮಾರಸ್ವಾಮಿ ಮಂಡ್ಯ ಸಂಸದರು, ಒಕ್ಕಲಿಗ ಕೋಟಾದಡಿ ತಮಗೂ ಕೂಡ ದೇಶದಲ್ಲಿ ಮಂತ್ರಿಗಿರಿಯನ್ನು ಅಲಂಕರಿಸಬಹುದು ಅನ್ನುವಂಥ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಗೋವಿಂದ ಕಾರಜೋಳ ಚಿತ್ರದುರ್ಗ ಸಂಸದರು, ಹಿರಿಯ ನಾಯಕರು, ದಲಿತ ಕೋಟಾದಡಿಯಲ್ಲಿ ತನಗೂ ದೇಶದಲ್ಲಿ ಮಂತ್ರಿಗಿರಿ ಸಿಗಬಹುದೇನೋ ಅನ್ನುವಂತಹ ನಿರೀಕ್ಷೆಯಲ್ಲಿದ್ದಾರೆ. DY ರಾಘವೇಂದ್ರ ಶಿವಮೊಗ್ಗ ಸಂಸದರು, ಲಿಂಗಾಯತ ಕೋಟಾದಡಿಯಲ್ಲಿ ಬಹಳ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. 2ನೇ ಬಾರಿ ಸಂಸದರಾಗಿ ಆಯ್ಕೆಯಾಗಿದ್ದಾರೆ. ಶಿವಮೊಗ್ಗದ ಕೊಡುಗೆ ಒಂದು ಕಡೆ, ಬಹಳ ದೊಡ್ಡ ಲೀಡಲ್ಲಿ ಗೆದ್ದಿರುವಂಥದ್ದು. ಹಾಗಾಗಿ ಒಂದಷ್ಟು ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ವಿ ಸೋಮಣ್ಣ ತುಮಕೂರು ಸಂಸದರು, ಲಿಂಗಾಯತ ಕೋಟಾದಡಿಯಲ್ಲಿ ತಾವು ಕೂಡ ಮಂತ್ರಿ ಸ್ಥಾನವನ್ನು ಪಡೆದುಕೊಳ್ಳಬಹುದು ಅನ್ನುವಂಥ ಆಕಾಂಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಹಾವೇರಿ ಸಂಸದರು ಬಸವರಾಜ ಬೊಮ್ಮಾಯಿಯವರು ಮುಖ್ಯಮಂತ್ರಿಯಾಗಿ ಕರ್ನಾಟಕದಲ್ಲಿ ತಮ್ಮದೇ ಆದಂತಹ ಅನುಭವವನ್ನು ಹೊಂದಿದ್ದಾರೆ. ಮಂತ್ರಿಗಳಿಗರನ್ನು ಅನುಭವಿಸಿದ್ದಾರೆ. ಇವರು ಕೂಡ ದೇಶದ ಸಚಿವ ಸಂಪುಟ ಅಂದಾಗ ತಮಗೂ ಕೂಡ ಸ್ಥಾನ ಸಿಗಬಹುದೇನೋ ಅನ್ನುವಂಥ ನಿರೀಕ್ಷೆ. ಜಗದೀಶ್ ಶೆಟ್ಟರ್ ಬೆಳಗಾವಿ ಸಂಸದರು, ಈಗ ಅವರು ಕೂಡ ಲಿಂಗಾಯತ ಕೋಟಾದಲ್ಲಿ ತನಗೂ ಸ್ಥಾನ ಸಿಗಬಹುದೇನೋ ಅನ್ನುವಂಥ ನಿರೀಕ್ಷೆಯಲ್ಲಿದ್ದಾರೆ. PC ಮೋಹನ್ OBC ಕೋಟಾ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್, ಈ ಕೋಟಾದಡಿ ತನಗೂ ಕೂಡ ಆ ಮಂತ್ರಿ ಸ್ಥಾನ ಲಭ್ಯವಾಗಬಹುದೇನೋ ಅನ್ನುವಂಥ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೆ. ಸೊ ಆಗಲೇ ಹೇಳಿದಂತೆ ಪ್ರಹ್ಲಾದ್ ಜೋಶಿ, ಶೋಭಾ ಕರಂದ್ಲಾಜೆ, ನಿರ್ಮಲಾ ಸೀತಾರಾಮನ್, ಹೀಗೆ ಹಲವರು ಈ ಹಿಂದಿನ ಸರ್ಕಾರದ ಕ್ಯಾಬಿನೆಟ್ನಲ್ಲಿದ್ದರು. ಆದರೆ ಈ ಸಲವೂ ಸಿಗಬಹುದಾ ಕಾದು ನೋಡಬೇಕು. ಆ ನಡುವೆ ಪಟ್ಟಿ ಕೂಡ, ಆಕಾಂಕ್ಷಿಗಳ ಸಂಖ್ಯೆ ಕೂಡ ಬಹಳ ದೊಡ್ಡದಾಗೇ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.